ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಜನಾ ಮಹೇಶ್. ನಾನು ದಂತವೈದ್ಯೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಮುಖವಾದ ಮತ್ತು ತುಂಬ ಮುಖ್ಯವಾದ ಒಂದು ಟಾಪಿಕ್ ಬಗ್ಗೆ ಮಾತನಾಡೋಕ್ಕೆ ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ಕೆಲವರಿಗೆ ಹಲ್ಲು ಉಜ್ಜಬೇಕಾದ್ರೆ ರಕ್ತ ಬರುತ್ತೆ. ಅದು ಏನಕ್ಕೆ ರಕ್ತ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಅಂತ ಅಂದರೆ, ನಾನು ತುಂಬ ಗಟ್ಟಿಯಾಗಿ ಹಲ್ಲು ಉಜ್ತಿದ್ದೀನಿ, ಇಲ್ಲ ತುಂಬ ಫಾಸ್ಟಾಗಿ ಹಲ್ಲು ಉಜ್ತಿದ್ದೀನಿ, ಅದಕ್ಕೆ ನನಗೆ ರಕ್ತ ಬರ್ತಿದೆ ಅಂತ ಅಂದ್ಕೋತಾರೆ. ಆದರೆ ಇದು ಯಾವಾಗಲೂ ನಿಜ ಅಲ್ಲ. ಇದಕ್ಕೆ ರೀಸನ್ ಇದೆ. ಅದು ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲಾಗಿ ಹೇಳ್ತೀನಿ. ನೀವು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಓಕೆನಾ? ಓಕೆ, ಈಗ ಶುರು ಮಾಡೋಣ ಬನ್ನಿ. ಹಲ್ಲು ಉಜ್ಜಬೇಕಾದ್ರೆ ಏನಕ್ಕೆ ಕೆಲವರಿಗೆ ರಕ್ತ ಬರುತ್ತೆ? ಇದು ನಾರ್ಮಲ್ ಅಲ್ಲ, ಓಕೆನಾ? ನಮ್ಮ ವಸಡುಗಳಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಈ ವಸಡುಗಳಿಗೆ ಇನ್ಫೆಕ್ಷನ್ ಹೇಗಾಗುತ್ತೆ ಅಂತ ಅಂದರೆ, ನಮ್ಮ ಬಾಯಿಯಲ್ಲಿ ತುಂಬ ಬ್ಯಾಕ್ಟೀರಿಯಾಗಳು ಇರುತ್ತೆ. ಎಲ್ಲರಿಗೂ ಚೆನ್ನಾಗಿರೋ ಬ್ಯಾಕ್ಟೀರಿಯಾನೂ ಇರುತ್ತೆ, ಚೆನ್ನಾಗಿಲ್ದಿರೋ ಬ್ಯಾಕ್ಟೀರಿಯಾನೂ ಇರುತ್ತೆ. ಈ ಚೆನ್ನಾಗಿಲ್ಲದೆ ಇರೋ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತ ಅಂದರೆ, ಒಂದೊಂದು ಸತಿ ನಮ್ಮ ಹಲ್ಲು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ, ಓಕೆನಾ? ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ, ನಾವು ಕರೆಕ್ಟಾಗಿ ಹಲ್ಲು ಉಜ್ಜಿಲ್ಲ, ನಾವು ಎಲ್ಲ ಕಡೆ ಹಲ್ಲು ಉಜ್ಜಿಲ್ಲ ನೀಟಾಗಿ ಅಂತ ಅಂದರೆ, ಇಲ್ಲ ನಾವು ತಿಂದಿರೋ ಪದಾರ್ಥಗಳು ಅಲ್ಲೇ ಇದ್ದರೆ, ಅವಾಗ ಏನಾಗುತ್ತೆ, ಅದು ಬ್ಯಾಕ್ಟೀರಿಯಾ ಜೊತೆ ಸೇರಿಕೊಂಡು ಒಂದು ಲೇಯರ್ ಕ್ರಿಯೇಷನ್ ಕೊಡುತ್ತೆ, ಓಕೆನಾ? ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡಿಕೊಡುತ್ತೆ ಆ ಬ್ಯಾಕ್ಟೀರಿಯಾ ಮತ್ತು ನಮ್ಮದು ಫುಡ್ ಡೆಬ್ರಿಸ್ ಅಲ್ಲ. ಆ ಲೇಯರ್ ಮೆಡಿಕಲ್ ಟರ್ಮಿನಾಲಜಿಲಿ ಏನಂತ ಕರೀತಾರೆ ಅಂತ ಅಂದರೆ, ಪ್ಲಾಕ್ ಅಂತ ಕರಿತೀವಿ. ಸೊ ಇದು ಪ್ಲಾಕ್ ಫಾರ್ಮೇಷನ್ ಆದಾಗ ಏನಾಗುತ್ತೆ ಅಂತ ಅಂದರೆ, ನಾವು ಮತ್ತೆ ಅದೇ ಜಾಗದಲ್ಲಿ ನೀಟಾಗಿ ಅಥವಾ ಕರೆಕ್ಟಾಗಿ ಹಲ್ಲು ಉಜ್ಜಿಲ್ಲ ಅಂತ ಅಂದರೆ, ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನಮ್ಮ ವಸಡುಗಳ ಮೇಲೆ ಹಾನಿಕರ ಮಾಡುತ್ತೆ. ಅಂದರೆ ನಮ್ಮ ವಸಡಿಗೆ ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ ಅಂತ ಅಂದರೆ, ನಮ್ಮ ವಸಡುಗಳು ತುಂಬ ಕೆಂಪಾಗುತ್ತೆ, ಇಲ್ಲ ಅಂತ ಅಂದರೆ ಊದ್ಕೊಳ್ಳುತ್ತೆ. ಈ ಕಂಡೀಷನ್ನ ನಾವು ಏನಂತ ಕರಿತೀವಿ ಅಂತ ಅಂದರೆ, ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ ಗಿಂಗಿವಿಟೀಸ್ ಅಂತ ಕರಿತೀವಿ. ಸೊ ಈ ಕಂಡೀಷನಲ್ಲಿ ಇದ್ದಾಗ ನೀವೆಲ್ಲ ಏನು ಮಾಡಬೇಕು ಅಂತ ಅಂದರೆ, ಇಮ್ಮಿಡಿಯೇಟಾಗಿ ಡೆಂಟಿಸ್ಟ್ ಹತ್ರ ಹೋಗಿ ಕನ್ಸಲ್ಟೇಷನ್ ತೊಗೊಂಡು ಅದಕ್ಕೆ ಆದ ಒಂದು ಪರಿಹಾರ ಇದೆ, ಆ ಪರಿಹಾರವನ್ನು ನೀವು ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಈ ಕಂಡೀಷನಲ್ಲಿದ್ದಾಗ ಇದೆಲ್ಲ ನಾರ್ಮಲ್ ಬಿಡು, ಸರಿ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದರೆ ಏನಪ್ಪ ಆಗುತ್ತೆ ಅಂದರೆ, ಆ ಕಂಡೀಷನ್ ಇನ್ನೂ ವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ನಾಳೆನೇ ಆಗುತ್ತಾ ಅಂತ ಕೇಳೋದಾದರೆ, ಅದು ನಾಳೆನೇ ಆಗುತ್ತೆ ಅಂತ ಅಲ್ಲ. ತುಂಬ ದಿನಗಳಾಗ್ತಿದ್ದಂಗೆ ಅಥವಾ ತುಂಬ ತಿಂಗಳಾಗ್ತಿದ್ದಂಗೆ ಇಲ್ಲ ತುಂಬ ವರ್ಷಗಳಾಗ್ತಿದ್ದಂಗೆ ಏನಪ್ಪ ಆಗುತ್ತೆ ಅಂತ ಅಂದರೆ, ಆ ಬ್ಯಾಕ್ಟೀರಿಯಾಗಳು ನಮ್ಮ ಮೂಳೆಗೆ ಹೋಗಿ ಸೇರಿಕೊಳ್ಳುತ್ತೆ. ನಾರ್ಮಲಾಗಿ ಸ್ನೇಹಿತರೆ, ನಿಮಗೆ ಇದು ಗೊತ್ತಿದೆಯೋ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ, ಹಲ್ಲುಗಳು ಹೇಗೆ ಕೂತ್ಕೊಂಡಿದೆ ಅಂತ ಅಂದರೆ, ಬೋನ್ ಮೇಲೆ ಕೂತಿದೆ. ಸೊ ಫಸ್ಟ್ ಬೋನ್ ಇದೆ, ಬೋನ್ ಮೇಲೆ ಹಲ್ಲು ಕೂತಿದೆ. ಸೊ ಒನ್ಸ್ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಏನಾದರೂ ನಮ್ಮ ಬೋನ್ ಒಳಗಡೆ ರೀಚ್ ಆದರೆ, ಆವಾಗ ಆ ಬ್ಯಾಕ್ಟೀರಿಯಾಗಳು ನಮ್ಮ ಬೋನ್ ಇರುತ್ತಲ್ಲ ಅದು ತಿನ್ನುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ, ತುಂಬ ತಿಂಗಳ ನಂತರ ಇಲ್ಲ ತುಂಬ ವರ್ಷಗಳ ನಂತರ ನಮ್ಮ ಹಲ್ಲುಗಳು ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮ ಹಲ್ಲುಗಳು ಏನಾಗುತ್ತೆ, ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕಂಡೀಷನ್ನ ಎಂತ ಕರಿತೀವಿ ಅಂತಂದರೆ, ನಾವು ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ ಪೆರಿಯೋಡಾಂಟಿಟಿಸ್ ಅಂತ ಕರಿತೀವಿ, ಓಕೆನಾ? ಸೊ ಈ ಕಂಡೀಷನಿಗೆ ನೀವು ಏನಾದರೂ ನಮ್ಮ ಹಲ್ಲು ಬಂದರೆ, ಸ್ವಲ್ಪ ದಿನದಲ್ಲೇ ನಮ್ಮ ಹಲ್ಲುಗಳು ಆಚೆ ಬರುತ್ತೆ, ನಮ್ಮ ಹಲ್ಲುಗಳು ಬಿದ್ದೋಗುತ್ತೆ, ನಮ್ಮ ಟೀತ್ ಬಿದ್ದೋಗುತ್ತೆ ಅಂತ ಒಂದು ಸಿಗ್ನಲ್, ಓಕೆನಾ? ನೀವು ಅನ್ಕೋತಿರ್ಬೋದು, ಓಕೆ ಈ ಕಂಡೀಷನ್ ಹೆಂಗೋ ಅರ್ಥ ಆಯಿತು, ಗಿಂಗಿವಿಟೀಸ್ ಅಂದರೆ ಅರ್ಥ ಆಯಿತು, ಪೆರಿಯೋಡಾಂಟಿಟಿಸ್ ಅಂದರೂ ಅರ್ಥ ಆಯಿತು. ಇದಕ್ಕೆ ಅಥವಾ ಇದನ್ನು ನಾವು ಹೆಂಗೆ ಪ್ರಿವೆನ್ಷನ್ ಮಾಡೋದು ಅಂತ ನೀವು ಅಂದ್ಕೊತಿರ್ಬೋದು ಸ್ನೇಹಿತರೆ. ಇದಕ್ಕೆ ಏನು ತುಂಬ ದೊಡ್ಡ ಪರಿಹಾರ ಏನಲ್ಲ. ನೀವು ಏನು ಮಾಡಬೇಕು ಅಂತ ಅಂದರೆ,
ದಿನಕ್ಕೆ 2 ಸತಿ ಹಲ್ಲುಜ್ಜಬೇಕಾಗತ್ತೆ. ಬೆಳಗ್ಗೆ ಒಂದು ಸತಿ ಮತ್ತು ರಾತ್ರಿ ಒಂದು ಸತಿ, ಓಕೆನಾ? ಅದು ಎಲ್ಲ ಹಲ್ಲಿನ ಭಾಗದಲ್ಲೂ ನೀವು ಕರೆಕ್ಟಾಗಿ ಹಲ್ಲುಜ್ಜಬೇಕಾಗತ್ತೆ. ಮತ್ತು ತುಂಬ ಜನ ಏನು ಮಾಡ್ತೀರ ಸ್ನೇಹಿತರೆ, ಹಲ್ಲು ಮಧ್ಯ ಭಾಗದಲ್ಲಿ ನೀವು ಹಲ್ಲು ಉಜ್ಜೋದೇ ಇಲ್ಲ. ಇದೇ ಮೇನ್ ರೀಸನ್ ಸ್ವಲ್ಪ ಸ್ವೆಲ್ಲಿಂಗ್ ಆಗೋದು, ಇಲ್ಲ ಸ್ವಲ್ಪ ಕೆಂಪಾಗೋದು ನಿಮ್ಮ ಒಸಡೆಗಳ ಮೇಲೆ. ಸೊ ನೀವು ದಿನ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಇಲ್ಲ ರಾತ್ರಿ ದಿನಕ್ಕೆ ಒಂದು ಸತಿ ಹಲ್ಲಿನ ಮಧ್ಯೆ ನೀವು ಬ್ರಷ್ ಮಾಡಬೇಕಾಗತ್ತೆ. ಇವಾಗ ನೀವು ಕೇಳ್ಬೋದು, ಏನಕ್ಕೆ ಇದೆ ಹೇಳ್ತಿದ್ದೀರಾ, ನಾವು ಹೆಂಗೆ ಬ್ರಷ್ ಮಾಡೋಕ್ಕಾಗುತ್ತೆ ಹಲ್ಲು ಮಧ್ಯ ಭಾಗದಲ್ಲಿ ಅಲ್ವಾ? ಹಲ್ಲು ಮಧ್ಯ ಭಾಗದಲ್ಲಿ ನಮ್ಮ ನಾರ್ಮಲ್ ಟೂತ್ ಬ್ರಷ್ ಹೋಗುತ್ತಾ? ಇಲ್ವಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಇದಕ್ಕೆ ಒಂದು ಪರಿಹಾರ ಇದೆ. ಮೆಡಿಕಲ್ ಶಾಪಿಗೆ ಹೋಗಿ ಡೆಂಟಲ್ ಫ್ಲಾಸ್ ಅಂತ ಒಂದು ಇದೆ, ಮೆಟೀರಿಯಲ್ ಇದೆ ಸ್ನೇಹಿತರೆ, ಓಕೆನಾ? ಈ ಡೆಂಟಲ್ ಫ್ಲಾಸನ್ನು ನೀವು ತೊಗೊಂಬಂದು ಹಲ್ಲಿನ ಮಧ್ಯಭಾಗದಲ್ಲಿ ನೀವು ಯೂಸ್ ಮಾಡಬೇಕಾಗತ್ತೆ. ತುಂಬ ಸಿಂಪಲ್ ಸ್ನೇಹಿತರೆ. ನೀವು ಡೆಂಟಲ್ ಫ್ಲಾಸ್ ಹೇಗೆ ಹಲ್ಲು ಉಜ್ಜೋದು ಅಥವಾ ಹೇಗೆ ನಮ್ಮ ಹಲ್ಲಿನ ಮಧ್ಯೆಗಳಿರುವ ಬ್ಯಾಕ್ಟೀರಿಯಾಗಳು ಅಥವಾ ಫುಡ್ ಡೆಬ್ರಿಸ್ನ ಹೇಗೆ ಆಚೆ ತಗೊಬರೋದು ಅನ್ನೋದಕ್ಕೆ ತುಂಬ ವಿಡಿಯೋಸ್ ಇದೆ, ಅದು ನೀವು ನೋಡಿ. ಇದು ತುಂಬ ಇಂಪಾರ್ಟೆಂಟ್. ನೀವು ಡೆಂಟಲ್ ಫ್ಲಾಸ್ ದಿನಕ್ಕೆ ಒಂದು ಸತಿ ಮಾಡಲೇಬೇಕು, ಓಕೆನಾ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಯಾರ್ಯಾರಿಗೆ ಡಯಾಬಿಟಿಸ್ ಇದೆ ಅಥವಾ ಮಧುಮೇಹ ಕಾಯಿಲೆ ಇದೆ ಅಂಥ ಜನರಿಗೆ ಈ ವಸಡುಗಳು ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪೇಷಂಟ್ಗಳಿಗೆ ಏನು ಮಾಡಬೇಕು ಅಂತ ಅಂದರೆ 6 ತಿಂಗಳಿಗೆ ಒಂದು ಸತಿ, ಮಿನಿಮಮ್ 6 ಮಂತ್ಸ್ ಒಂದು ಸತಿ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಲೇಬೇಕಾಗತ್ತೆ, ಓಕೆನಾ? ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ ಅವರ ಬಾಯಿನ ಕರೆಕ್ಟಾಗಿ ತೋರಿಸ್ಕೋಬೇಕಾಗತ್ತೆ, ಚೆಕ್ ಮಾಡಿಸ್ಬೇಕಾಗತ್ತೆ, ಓಕೆನಾ? ಆಮೇಲೆ ಒಂದೊಂದು ಸತಿ ಏನಾಗುತ್ತೆ ಅಂತ ಸ್ನೇಹಿತರೆ, ಬ್ಯಾಕ್ಟೀರಿಯಾಗಳು ಕೂತ್ಕೊಂಡು ನಮ್ಮ ಹಲ್ಲಿನ ಮೇಲೆ ತುಂಬ ಗಟ್ಟಿಯಾದ ಒಂದು ಸಬ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟಿರುತ್ತೆ, ಓಕೆನಾ? ಒಬ್ರೊಬ್ರು ಏನ್ಕೋತಾರೆ ಅಂತ ಅಂದರೆ ಅದು ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಸಬ್ಸ್ಟೆನ್ಸ್ ನಮ್ಮ ಟೀತ್ ಮೇಲೆ, ಅದು ನನಗೆ ಹೆಲ್ಪ್ ಮಾಡುತ್ತೆ, ಅದು ನನ್ನ ಟೀತಿಗೆ ಹೆಲ್ಪ್ ಮಾಡುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ನನಗೆ ಅಂತ ಅನ್ಕೋತಾರೆ. ಬಟ್ ಅದು ನಿಜ ಅಲ್ಲ, ಅದು ಬ್ಯಾಕ್ಟೀರಿಯಾ, ಓಕೆನಾ? ಅದು ಒಳ್ಳೆ ಬ್ಯಾಕ್ಟೀರಿಯಾ ಅಲ್ಲ, ತುಂಬ ಕೆಟ್ಟ ಬ್ಯಾಕ್ಟೀರಿಯಾ. ಸೊ ಅದನ್ನು ನೀವು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ ಕ್ಲೀನ್ ಮಾಡಿಸ್ಕೋಬೇಕಾಗತ್ತೆ. ಸೊ ಈ ಪ್ರೊಸೀಜರ್ ಅಥವಾ ಈ ಟ್ರೀಟ್ಮೆಂಟ್ ಏನಂತ ಕರಿತೀವಿ ಅಂತ ಅಂದರೆ ಸ್ಕೇಲಿಂಗ್ ಅಂತ ಕರಿತೀವಿ. ಇದು ನಾರ್ಮಲ್ ಟೂತ್ ಬ್ರಷಿಂಗಿಂದ ಆಗಲಿ ಅಥವಾ ಡೆಂಟಲ್ ಫ್ಲಾಸಿಂದ ಆಗಲಿ ಇದು ಹೋಗೋದಿಲ್ಲ. ನೀವು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ ಕ್ಲೀನ್ ಮಾಡಿಸ್ಕೋಬೇಕಾಗತ್ತೆ, ಆವಾಗಲೇ ಹೋಗೋದು, ಓಕೆನಾ? ಸೊ ನೀವು ಒಂದೊಂದು ಸತಿ ಏನಾಗುತ್ತೆ ಅಂತ ಸ್ನೇಹಿತರೆ, ಒಬ್ರೊಬ್ಬರಿಗೆ ಬಾಯಿಂದ ಸ್ಮೆಲ್ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಸೊ ಈ ಕಂಡೀಷನಲ್ಲಿ ಇದ್ದಾಗ ನೀವು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಲೇಬೇಕಾಗತ್ತೆ. ಸೊ ಯಾವಾಗ ಹೋಗಬೇಕು ಅಂತ ಅಂದರೆ, ಒಬ್ಬೊಬ್ಬರು ಅನ್ಕೋತಾರೆ, ನನಗೆ ಇವತ್ತೊಂದೇ ಸತಿ ನನಗೆ ರಕ್ತ ಬಂದಿದ್ದು, ನಾಳೆ ಹೋಗಲೇಬೇಕಾ ನಾನು ಅಂತ. ಅಲ್ಲ, ನಿಮ್ಗೆ ಕಂಟಿನ್ಯೂಸ್ ಆಗಿ 1 ವಾರ ಹಲ್ಲುಜ್ಜಬೇಕಾದ್ರೆ ಕಂಟಿನ್ಯೂಸ್ ಆಗಿ 1 ವಾರ ರಕ್ತ ಬಂದರೆ ಆವಾಗ ನೀವು ಹೋಗಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನಿಮ್ಮ ಒಸಡುಗಳು ಕೆಂಪಾಗಿದ್ದರೆ ಅಥವಾ ಒಸಡುಗಳು ಊದ್ಕೊಂಡಿದ್ದರೆ ಅವಾಗ ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ಬಾಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದ್ದರೆ ಅವಾಗ ಹೋಗಬೇಕಾಗತ್ತೆ, ಓಕೆನಾ? ಈ 3 ಕಂಡೀಷನಲ್ಲಿ ಇದ್ದಾಗ ನೀವು ಹೋಗಲೇಬೇಕಾಗತ್ತೆ. ಇಲ್ಲ ಅಂದರೆ ನೀವು ಇನ್ ಕೇಸ್ ಹೋಗಿಲ್ಲ, ಇದೆಲ್ಲ ನಾರ್ಮಲ್, ಇದೆಲ್ಲ ಹಂಗೆ ಸರಿ ಆಗುತ್ತೆ ಅಂತಂದರೆ ಇಲ್ಲ, ಇದು ಹಂಗೆ ಸರಿ ಆಗಲ್ಲ, ಇದಕ್ಕೆ ಡೆಂಟಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ, ಓಕೆನಾ? ನೀವು ಈ ವಿಡಿಯೋವನ್ನು ಡೀಟೇಲಾಗಿ ನೋಡಿದ್ದೀರಾ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಹಲ್ಲಿನ ಬಗ್ಗೆ ಅಥವಾ ಹಲ್ಲಿನ ಕಾಯಿಲೆ ಬಗ್ಗೆ ತುಂಬ ಮುಖ್ಯವಾದ ಮಾಹಿತಿಗಳನ್ನು ನಾನು ಕೊಡ್ತೀನಿ ಸ್ನೇಹಿತರೆ.
ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ, ಲೈಕ್ ಮಾಡಬೇಕಾಗತ್ತೆ ಮತ್ತು ಶೇರ್ ಮಾಡಬೇಕಾಗತ್ತೆ. ಓಕೆನಾ? ಧನ್ಯವಾದಗಳು.